ಪದ ಪಯಣ ಗಾನ ಸಿಂಚನ. ಹಾಯ್ ಹಲೋ ನಮಸ್ಕಾರ. ನಮ್ಮ ಮಣ್ಣಿನ ಕಣಕಣದಲ್ಲಿ ಸಂಸ್ಕೃತಿ ಸಂಸ್ಕಾರಗಳ ತಿಳಿವಿನ ಹೂರಣವಿದೆ. ನಮ್ಮ ನೆಲಕ್ಕೆ ಅನುಭವದ ತಥ್ಯದ ಒಳಹೂಗಳ ಪಥ್ಯದ ಘಮಲಿದೆ. ಅನಕ್ಷರಸ್ಥರು ಜ್ಞಾನದ ಝರಿಗಳನ್ನು ಅನಾದಿ ಕಾಲದಿಂದಲೂ ಹರಿಸಿದ್ದಾರೆ. ನಮ್ಮ ಪದಗಳಲ್ಲಿ ಅದೆಷ್ಟು ನಾದವಿದೆ, ಹೃದಯ ಮುಟ್ಟುವಂತಹ ಅದೆಷ್ಟೋ ಒಳಾರ್ಥಗಳಿವೆ. ದೇಸಿ ದನಿಗಳಲ್ಲಿ ವಿಶ್ವವ್ಯಾಪಿ ವೈಶಾಲ್ಯಗಳಿವೆ. ಇವೆಲ್ಲವೂ ಈ ವೇದಿಕೆಯಲ್ಲಿ ನೀವು ನೋಡಬಹುದು. ತಮ್ಮೆಲ್ಲರಿಗೂ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂಥ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ತೀರ್ಪುಗಾರರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂಥ ಸಮಯ. 3 ಜನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಿ. ಸ್ವಾಗತ, ಸುಸ್ವಾಗತ. ನಮ್ಮ ಕಾರ್ಯಕ್ರಮದ ಮುಖ್ಯ ತೀರ್ಪುಗಾರರಾಗಿರುವಂತಹ ಅರ್ಚನಾ ಉಡುಪ ಮ್ಯಾಮ್, ಲುಕಿಂಗ್ ವೆರಿ ಬ್ಯೂಟಿಫುಲ್ ಆಸ್ ಯೂಶುವಲ್. ಸ್ವಾಗತ, ಸುಸ್ವಾಗತ. ಕಡದ್ಗೆರೆ ಮುನಿರಾಜು ಸರ್, ಸ್ವಾಗತ, ಸುಸ್ವಾಗತ. ಪ್ರೇಮ್ಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ನಮ್ಮ ಎಲ್ಲ ಕಂಟೆಸ್ಟೆಂಟ್ಸ್ಗೂ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಜೊತೆಗೆ ಆಲ್ ದಿ ವೆರಿ ಬೆಸ್ಟ್, ತುಂಬ ಚೆನ್ನಾಗಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಗಾನಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮದ ನಮ್ಮ ಮೊದಲನೆಯ ಸ್ಪರ್ಧಿ ಸೀಗೆಯ ಸೊಪ್ಪಿಗೆ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಾಂಗ್ ಟ್ವಿಸ್ಟರ್ ಗಿರೀಶ್. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಮಾಯಗಾರ, ಮೋಜುಗಾರ, ಸಂಪನ್ನಗಾರ ಮಾದಪ್ಪ. ಮಾಯಗಾರ, ಮೋಡಿಗಾರ, ಚೆಲ್ಲಾಟಗಾರ ಮಾದಪ್ಪ. ಮಾಯಗಾರ, ಮೋಡಿಗಾರ, ಸಂಪನ್ನಗಾರ ಮಾದಪ್ಪ. ಮಾಯಗಾರ, ಮೋಜುಗಾರ, ಚೆಲ್ಲಾಟಗಾರ ಮಾದಪ್ಪ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆ ರೆಪ್ಪೆಯ ಪುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಕೊಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ. ಕೊಂಗರಸ ಪಾಲಾರು ನದಿಯಲ್ಲಿ ಇಳಿದ. ಬ್ಯಾಡರ ಮಾರೈನ ಬಾಲೆ ದುಂಡಮ್ಮನ ಮಾರುದ್ದ ಜಡೆ ಮುಡಿ ಕಂಡ. ಕೊಂಗರಸ ಮಾರುದ್ದ ಜಡೆ ಮುಡಿ ಕಂಡ. ಕೊಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ. ಕೊಂಗರಸ ಪಾಲಾರು ನದಿಯಲ್ಲಿ ಇಳಿದ. ಬ್ಯಾಡರ ಮಾರೈನ ಬಾಲೆ ದುಂಡಮ್ಮನ ಮಾರುದ್ದ ಜಡೆ ಮುಡಿ ಕಂಡ. ಕೊಂಗರಸ ಮಾರುದ್ದ ಜಡೆ ಮುಡಿ ಕಂಡ. ತಾವೆಲ್ಲ ಬಯಲಾಗಿ, ತಾವೆಲ್ಲ ಬಯಲಾಗಿ, ಮೈಯೆಲ್ಲ ಕಾವಾಗಿ, ದಾಸೈನ ಯಾಸದಿ ಕೋರಣ್ಯ ಸಾರುತ್ತ ದುಂಡಮ್ಮನ ಮನೆ ಮುಂದೆ ನಿಂತ. ತಾವೆಲ್ಲ ಬಯಲಾಗಿ, ಮೈಯೆಲ್ಲ ಕಾವಾಗಿ, ದಾಸೈನ ವಾಸದಿ ದುಂಡಮ್ಮನ ಮನೆ ಮುಂದೆ ಕೋರಣ್ಯ ಸಾರುತ್ತ ನಿಂದ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಕೋರಣ್ಯ ತಂದಂತ ಶರಣೆ ದುಂಡಮ್ಮನ ಆರಿಸಿ ಎಳ್ಕೊಂಡು ಹೊರಟ. ಕಂಗರಸ ಆರಿಸಿ ಒಳ್ಕೊಂಡು ಹೊರಟ. ಕೋರಣ್ಯ ತಂದಂತ ಶರಣೆ ದುಂಡಮ್ಮನ ಆರಿಸಿ ಎಳ್ಕೊಂಡು ಹೊರಟ. ಕಂಗರಸ ಆರಿಸಿ ಎಳ್ಕೊಂಡು ಹೊರಟ. ಪಾಲಾರು ನದಿಯಲ್ಲಿ ಈಜ್ಕೊಂಡು ಈಜ್ಕೊಂಡು ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ. ಕೊಂಗರಸ ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ. ಪಾಲಾರು ನದಿಯಲ್ಲಿ ಈಜ್ಕೊಂಡು ಈಜ್ಕೊಂಡು ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ. ಕೊಂಗರಸ ಕಟ್ಕೊಂಡ ದುಂಡಮ್ಮನ ಬೆನ್ನಿಗೆ. ಕಂಗೆಟ್ಟು ಕೂಗಿದ
ಕೊಂಗರ್ಸ್ನ ಕಲ್ ಮಾಡಿ ಮಾದಪ್ಪ ದುಂಡಮ್ಮನ ಕಾಯ್ದ ಕಂಗೆಟ್ಟು ಕೂಗಿದ ದುಂಡಮ್ಮನ ದನಿ ಕೇಳಿ ಕೊಂಗರ್ಸ್ನ ಕಲ್ ಮಾಡಿ ದುಂಡಮ್ಮನ ಕಾಪಾಡಿ ಮಾದಪ್ಪ ದುಂಡಮ್ಮನ ಕಾಯ್ದ ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ ಮಾಯಗಾರ ಮೋಜುಗಾರ ಸಂಪನ್ನಗಾರ ಮಾದಪ್ಪ ಮಾಯಗಾರ ಮೋಡಿಗಾರ ಚೆಲ್ಲಾಟಗಾರ ಮಾದಪ್ಪ ಮಾಯಗಾರ ಮೋಡಿಗಾರ ಸಂಪನ್ನಗಾರ ಮಾದಪ್ಪ ಮಾಯಗಾರ ಮೋಜುಗಾರ ಚೆಲ್ಲಾಟಗಾರ ಮಾದಪ್ಪ. ಅರ್ಚನಾ ಉಡುಪ ಮ್ಯಾಮ್. ಗಿರೀಶ, ಮ್ಯಾಮ್ ತುಂಬ ವಿಶೇಷವಾದ ಹಾಡಪ್ಪ. ಈ ಹಾಡನ್ನು ಕೂಡ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಎಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಈ ಗಾನ ಸಿಂಚನದ ವೇದಿಕೆ ಮೇಲೆ ತೊಗೊಂಡು ಬರ್ತಾಯಿದ್ದೀರಿ, ಜನಗಳಿಗೆ ಮುಟ್ಟಿಸ್ತಾ ಇದ್ದೀರಿ. ನಿಜವಾಗ್ಲೂ ಸಂತೋಷ ಆಗುತ್ತಪ್ಪ. ಆಮೇಲೆ ಇದು ಅಣ್ಣವ್ರು ಹಾಡಿರೋದಾ? ಹಾಂ, ನೀನು ಹಾಡ್ತಾ ಇದ್ದರೆ ಯಂಗರ್ ವರ್ಷನ್ ಆಫ್ ಅಣ್ಣವರು ಅವರೇ ಹಾಡ್ತಾ ಇರೋ ಥರ ಕೇಳಿಸುತ್ತೆ ಕಣಪ್ಪ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಕೇಳಿಸುತ್ತೆ ನಿನ್ನ ಧ್ವನಿಯಲ್ಲಿ. ಆಮೇಲೆ ನಿನ್ನ ಧ್ವನಿಯಲ್ಲಿ ಒಂದು ಆ ತೀಕ್ಷ್ಣತೆ ಇದೆಯಲ್ಲ, ದಟ್ ಶಾರ್ಪ್ನೆಸ್ ನೀ ಶಾರ್ಪ್ ಹಾಡಿದೆ ಅಂತ ಹೇಳ್ತಾ ಇಲ್ಲ, ನಿನ್ನ ಧ್ವನಿ ಆ ಟಿಂಬರ್ ಇದೆಯಲ್ಲ, ಅದ್ಭುತ ಕಣಪ್ಪ. ತುಂಬ ಚಂದದ ಧ್ವನಿ ನಿಂದು. ಇದನ್ನು ಹೀಗೆ ಕಾಪಾಡ್ಕೊಂಡು ಹೋಗು. ಪಾಪ ಚರಣಗಳಲ್ಲಿ ಸ್ವಲ್ಪ ಲಿರಿಕ್ಸ್ ಆಚೆ ಈಚೆ ಆಯಿತು ನಿನಗೆ ಒಂದು ಹೇಳ್ತೀನಿ, ಅದನ್ನು ನೀನು ಗಮನ ಇಟ್ಟು ಅದನ್ನು ಪಾಲಿಸಬೇಕು. ನೀ ಎಲ್ಲರೂ ತಪ್ಪಿಯಲ್ಲ, ತಪ್ಪಿದ್ದು ಕೂಡಲೇ ನಿನಗೆ ಗೊತ್ತಾಗತ್ತಲ್ಲ, ಅದು ಒಳ್ಳೆಯ ಲಕ್ಷಣ. ಬಟ್ ನಾನು ತಪ್ಪಿದೆ ಅಂತ ಗೊತ್ತಾದ ತಕ್ಷಣ ನಿನ್ನ ಮೈಕು ಇಲ್ಲಿ ಅಕ್ಕಪಕ್ಕ ಎಲ್ಲ ತೊಗೊಂಡು ಹೋಗ್ತೀಯ. ಅದರಿಂದ ಏನಾಗುತ್ತೆ, ಮುಂದಿನ ಸಾಲುಗಳಲ್ಲೂ ಕ್ಲಾರಿಟಿ ಹೊಟ್ಟೋಗುತ್ತೆ ಅಲ್ವಾ? ಮೈಕಿಂದ ಡಿವಿಯೇಟ್ ಆಗಬೇಡ. ತಪ್ಪು ಎಲ್ಲರೂ ಮಾಡ್ತಾರೆ, ಸಹಜ. ನೀನು ಏನು ಆಕಾಶ ತಲೆ ಮೇಲೆ ಕಳ್ಚಿ ಬೀಳೋ ಅಂಥ ದೊಡ್ಡ ತಪ್ಪು ಏನೂ ಮಾಡಿಲ್ಲ ನೀನು, ಸಣ್ಣ ತಪ್ಪು. ಅದಕ್ಕೆ ನೀನು ಮೈಕಿಂದ ಡಿವೇಟ್ ಆಗಬೇಡ. ಮುಂದಿನ ಫೋಕಸ್ ನೀನು ಕಳ್ಕೊಳ್ದೆ ಹಾಡ್ತಿದ್ಯಾ, ವಿಚ್ ಇಸ್ ಅ ಗುಡ್ ಥಿಂಗ್, ಆಯಿತಾ? ಬಟ್ ಮೈಕಿಂದ ಡಿವೇಟ್ ಆದಾಗ ಏನಾಗುತ್ತೆ, ನಿನ್ನ ವಾಯ್ಸಿನ ವಾಲ್ಯೂಮ್ ಲೆವೆಲ್ ಎಲ್ಲ ವ್ಯತ್ಯಾಸ ಆಗಿಬಿಡುತ್ತಲ್ವಾ? ಅವಾಗ ಗೊತ್ತಾಗದೇ ಇರೋರಿಗೂ ಏನೋ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ, ಏನೋ ತಪ್ಪದ ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ. ಸೊ ಹಾಗೆ ಮಾಡ್ಕೋಬೇಡ. ಆಮೇಲೆ ಚರಣ ಹಾಡಪ್ಪ ಒಂಚೂರು. ಅಲ್ಲಿ ಒಂದು ಸ್ವರ ನೀನು ಬೇರೆ ಹಾಡ್ತಾ ಇದ್ದೀನಿ ಅಂತ ನನಗನ್ನಿಸ್ತು. ಚರಣ? ಹಾಂ, ಕೀಬೋರ್ಡ್ ಕೊಡಿ. ಕೊಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ. ಹಾಂ, ಮ ಪ ದ ಧ ಇದೆಯಲ್ಲ, ಆಲ್ಮೋಸ್ಟ್ ಎವ್ರಿ ಟೈಮ್ ಮ ಪ ಧ ಕೇಳಿಸ್ತಾ ಇತ್ತು, ಎರಡನೇ ದೈವತ ಕೇಳಿಸ್ತಿತ್ತು. ಕೊಂಗರಸ ನ ತಾನೇ ಇರೋದು, ನ ಕೊಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ ಅಲ್ವಾ? ಎರಡನೇ ದೈವತ ಕೇಳಿಸ್ತಿದೆ ಅವನು ಹಾಡುವಾಗ, ಬಟ್ ರಾಗದಲ್ಲಿ ಎರಡನೇ ದೈವತದ ಪ್ರಯೋಗ ಇಲ್ಲ. ಹಾಂ, ಕೆಲವು ಕಡೆ ದಾವನ್ನೇ ಹಾಡ್ತಿದ್ದಾನೆ, ಕೆಲವು ಕಡೆ ದಾ ಟೂ ಹಾಡ್ದಿ ನೀನು. ಹಾಗಾಗಿ ನೀನು ಆ ಒಂದು ಸ್ವರವನ್ನು ಕೆಲವು ಕಡೆ ತಪ್ಪು ಬಳಕೆ ಮಾಡಿದೆ ಅಂತ ನನಗೆ ಅನ್ನಿಸ್ತು, ಆಯಿತಾ? ನಾನು ಹೇಳಿದ್ದು ನಿಂಗೆ ಅರ್ಥ ಆಯ್ತಾ? ನನ ಕೊಂಗರಸ ನನ ತರರರರ ನ ಅದೇನದು ಮೂರನೇ ಸಾಲು? ಪಾಲಾರು ನದಿಯಲ್ಲಿ ಇಳಿದ. ಪಾಲಾರು ನದಿಯಲ್ಲಿ ಇಳಿದ ಇದೆಯಲ್ಲ, ಅಲ್ಲೂ ಅಷ್ಟೇನೆ ತನ ತಾರರ ಆ ನೋಟ್ ಕೇಳಿಸ್ತಿದೆ. ಈ ರಾಗದಲ್ಲಿ ಆ ಸ್ವರದ ಪ್ರಯೋಗ ಇಲ್ಲ ಅಲ್ವಾ? ಸೊ ಅಲ್ಲೊಂದು ಸ್ವಲ್ಪ ಹುಷಾರಾಗಿರು. ಕೆಲವು ಕಡೆ ಕರೆಕ್ಟಾಗಿ ಹಾಡಿದೆ, ಒಂದೆರಡು ಕಡೆ ಎರಡನೇ ದೈವತ ಬಂತು, ಆಯಿತಾ? ಅದನ್ನೊಂಚೂರು ಗಮನ ಕೊಡು. ಯೂಶ್ವಲಿ ನೀನು ಆ ಥರ ತಪ್ಪುಗಳು ಮಾಡಲ್ಲ, ಅಪರೂಪಕ್ಕೆ ಮಾಡ್ತಿದ್ಯಾ, ಅದಕ್ಕೆ ಎತ್ತಿ ತೋರಿಸ್ತಾ ಇದ್ದೀನಿ, ಮಾಡಬೇಡ ಅಂತ. ಸೊ ನಿನ್ನಿಂದ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಇದನ್ನ, ಅಲ್ವಾ? ನೀನು ಆಲ್ರೆಡಿ ತುಂಬ ಮೇಲಕ್ಕೆ ನಿನ್ನ ಗಾಯನವನ್ನು ಒಂದು ಮೇಲಿನ ಲೆವೆಲಿಗೆ ತೊಗೊಂಡು ಹೋಗ್ಬಿಟ್ಟಿದ್ಯಾ. ಸೊ ಅದನ್ನು ಕಾಪಾಡ್ಕೋಬೇಕು ಅಲ್ವಾ? ಸರಿ. ಬಟ್ ತುಂಬ ಚೆನ್ನಾಗಿ ಹಾಡಿದ್ಯಪ್ಪ. ಬೇರೆ ಎಲ್ಲ ಸ್ವರಸ್ಥಾನಗಳಾಗಿರ್ಬೋದು, ಗಮಕಗಳು ಎಲ್ಲ
ಇವ್ರು ಹೇಳ್ತಿರ್ತಾರಲ್ಲ ಗುಂಡು ಹೊಡೆದ ಹಾಗೆ ಅಂತ, ಆ ಥರ ಬರ್ತಾ ಇತ್ತು. ತುಂಬ ಚೆನ್ನಾಗಿತ್ತಪ್ಪ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಖಡ್ಗೆರೆ ಮುನಿರಾಜು ಸರ್, ನಾನು ನಿನಗೇನು ಇವತ್ತು ಆ ಪದಗಳ ಅರ್ಥ ಹೇಳು ಅಂತ ಕೇಳಲ್ಲ. ಹಾಂ ಸರ್. ಕೆಲವು ಸರಿ ಏನಾಗುತ್ತೆ ಗೊತ್ತಾ, ಕಲ್ತ್ಕೊಂಡು ಬಂದಿರ್ತೀವಿ, ಕೇಳಲಿಲ್ಲ ಅಂದರೆ ಮೇಷ್ಟ್ರು ಕೇಳಲಿಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ಅಲ್ವಾ. ಪ್ರಾಕ್ಟೀಸ್ ಮಾಡ್ಕೊಂಬಂದ್ಬಿಟ್ಟಿರ್ತೀವಿ, ಕೇಳಿದಾಗ ಹೇಳಿಲ್ಲ, ಅಯ್ಯೋ ನಾನು ಕಲ್ತ್ಕೊಂಬಂದಿದ್ದೆ ಇವತ್ತು ಕೇಳಲೇ ಇಲ್ವಲ್ಲ ಇವರು ಅಂತ. ಆದರೆ ನನಗನ್ಸಿದ್ದೇನು ಗೊತ್ತಾ, ನಿಮ್ಮ ಶ್ರದ್ಧೆ ಇದೆಯಲ್ಲ ಅದಕ್ಕೊಂದು ಹ್ಯಾಟ್ಸ್ ಆಫ್, ಚಪ್ಪಾಳೆ. ಅದು ತಿಳ್ಕೊಳ್ಬೇಕು, ಅದು ಏನೋ ಅರ್ಥ ತಿಳ್ಕೊಳ್ಬೇಕು ಅಂಥೇಳಿ ಅದೀಗ ತಿಳ್ಕೊಂಡಿದ್ದಿ. ಚೆನ್ನಾಗಿ ಹಾಡ್ದಿ ಕೂಡ. ಮಾದೇಶ್ವರನ ಪವಾಡಗಳನ್ನು ಹೇಳುವಂಥ ಕಥೆಗಳಲ್ಲಿ ಇದು ಒಂದು ಕಥೆ. ಎಲ್ಲಿಯ ಪಾಲಾರ್ ನದಿ, ಎಲ್ಲಿಯ ಮಾದೇಶ್ವರ ದೇವಸ್ಥಾನ ಅಲ್ವಾ. ಮಾದೇಶ್ವರನ ಪವಾಡ ಎಲ್ಲೆಲ್ಲಿಗಿತ್ತು ಅಂತ ಈ ಹಾಡು ಅಂತ ಕೇಳಿದ್ರೆ ನಮಗೆ ಸರಳವಾಗಿ ಅರ್ಥ ಆಗ್ಬಿಡುತ್ತೆ. ಅಲ್ಲಿ ಆ ಸೋಗೆ ರೆಪ್ಪೆ ಉಳ್ಳಂಥ ದುಂಡಮ್ಮನ ಮಾದೇಶ್ವರನ ಭಕ್ತಿ ಅವಳು ಏನು ಕೊಟ್ಟಿಲ್ಲ ಮಾದೇಶ್ವರನಿಗೆ. ಸಬ್ಸಿಗೆ ಸೊಪ್ಪು ಸಾರು, ರಾಗಿ ಮುದ್ದೆ ಅವಳು ತಿನ್ನೋದದು. ಸೀಗೆ ಸೊಪ್ಪು ಅಂದರೆ ಸೀಗೆ ಸೊಪ್ಪು ಗೊತ್ತಲ್ಲ, ಸಬ್ಸಿಗೆ ಸೊಪ್ಪು ಅಂತೀವಲ್ಲ ನಾವು, ಸಬ್ಬಕ್ಕಿ ಸೊಪ್ಪು ಅಂತೀವಲ್ಲ, ಅದರ ಸೊಪ್ಪಿನ ಸಾರು ಒಂದು ಮುದ್ದೆ ಕೊಟ್ಟರೆ ಮಾದೇಶ್ವರನಿಗೆ ಅದಕ್ಕೆ ತೃಪ್ತಿ ಆಗ್ಬಿಟ್ನಂತೆ. ನೋಡಿ, ಆತ ಆ ಭಕ್ತಿಗೆ ಮೆಚ್ಚಿ ಬಂದು ಅವನು ಯಾವುದೋ ಒಬ್ಬ ರಾಜ ಬಂದು ಆಕೆನೇನೋ ಬೇರೆ ರೀತಿಯಲ್ಲಿ ಕಣ್ಣಾಯಿಸಿದಾಗ ಅವನನ್ನು ಇದು ಮಾಡಿ ಕಲ್ಲು ಮಾಡಿ ಆಕೆನ ಕಾಪಾಡ್ದ ಅಂತ ಹೇಳುವಂಥ ಸಾಲುಗಳನ್ನು ಎಷ್ಟು ನೀಟಾಗಿ ಕತೆ ಹೇಳಿ ಹಾಡನ್ನು ಹಾಡ್ತಾರಲ್ವ. ಇದು ಜನಪದದಲ್ಲಿ ಒಂದು ಕಥನ ಗೀತೆ ಥರದ್ದು ಒಂದು ಗೀತೆ. ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿರೋದು. ಚಲ್ಲಾಟಗಾರ ಮಾದಪ್ಪ ಅನ್ನೋ ಧ್ವನಿ ಸುರುಳಿನಲ್ಲಿ ಈ ಥರದ ಹಾಡುಗಳು ತುಂಬ ಸಿಗ್ತಾ ಹೋಗ್ತವೆ. ಅದರಲ್ಲೇ ಕೇಳಿ, ಅದರಲ್ಲೇ ಸರ್ ಅದ್ಭುತವಾದ ಧ್ವನಿ ಸುರುಳಿ, ಅದು ಅದ್ಭುತವಾದ ಹಾಡುಗಳಿದೆ. ಬಟ್ ನಿನ್ನ ಧ್ವನಿ ಅಂತೂ ಇನ್ನೂ ಒಂದು ಮುಂದುವರೆದು ಹೇಳಬೇಕಂದ್ರೆ ಸೀಸದ್ಕೊಂಡು ಸಣ್ಣಗಿದ್ರು ಕೂಡ ತೂಕವಾಗಿರ್ತವೆ, ಗೊತ್ತಲ್ಲ. ಅವು ನೋಡ್ಲಿಕ್ಕೆ ಸಣ್ಣಗಿರ್ತವೆ, ಆ ಸೀಸದ್ಕೊಂಡು ತೂಕ ಭಾಳ ಚೆನ್ನಾಗಿ ಅನಿಸುತ್ತವೆ. ಅದು ಹಾಗಿದೆ ನಿನ್ನ ಧ್ವನಿ, ಆ ತೂಕ ಆಗಿದೆ ಧ್ವನಿಯಲ್ಲಿ. ಅದನ್ನು ಯಾವತ್ತೂ ನೀನು ಕಾಪಾಡ್ಕೋ. ಮತ್ತು ಸಣ್ಣ ಪುಟ್ಟದ್ದನ್ನೆಲ್ಲ ತಿದ್ಕೊಂಡ್ಬಿಟ್ರೆ ಮತ್ತೆ ಕೇಳ್ತಾಯಿದ್ರು, ಕೇಳಿ ಹಾಡನ್ನು ಅಭ್ಯಾಸ ಮಾಡ್ತಾ ಹೋಗ್ಬಿಟ್ರೆ ಅದೆಲ್ಲ ಆರಾಮಾಗಿ ಬರುತ್ತೆ. ಒಳ್ಳೇದಾಗಲಿ ಗಿರೀಶ್. ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಪ್ಪ. ಹೆದರ್ಕೋಬಾರ್ದು, ಆರಾಮಾಗಿ ಹಾಡಬೇಕು ಅದನ್ನೆಲ್ಲ. ಪದಗಳು ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಅದನ್ನು ಮ್ಯಾನೇಜ್ ಮಾಡಿದೆಯಲ್ಲ, ಅದು ಒಳ್ಳೆಯ ಲಕ್ಷಣ. ಆದರೆ ಎಲ್ಲ ಸಾಹಿತ್ಯ ಮರಿಬಾರ್ದಲ್ವ. ಆ ಥರದ ದೃಷ್ಟಿನಲ್ಲಿ ನೀನು ಸಮ್ಟೈಮ್ ಅದಾಗತ್ತೆ, ಎಲ್ರಿಗಾಗತ್ತೆ, ಆದರೆ ಮರಿಬಾರ್ದು. ಸರಿ ಸರ್. ಒಳ್ಳೇದಾಗಲಿ. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಗಿರೀಶ್, ಹಾಂ ಸರ್. ನಾನು ಇಷ್ಟು ದಿವಸ ಅಂದ್ಕೊಂಡಿದ್ದೆ ಮಾದೇಶ್ವರನ ವ್ಯಾಪ್ತಿ ಬರೀ ಚಾಮರಾಜನಗರ ಜಿಲ್ಲೆ ಅಥವಾ ಮೈಸೂರು ಅದು ಇದು ಅಂತ. ಈ ಹಾಡಲ್ಲಿ ಪಾಲಾರ್ ನದಿ ಅಂತ ಬಂದಮೇಲೆ ನನಗೆ ಭಾಳ ಖುಷಿ ಆಯಿತು. ನಾನು ಕೇಳಿದೆ ಮುನಿರಾಜು ಅವರಿಗೆ, ಪಾಲಾರ್ ನದಿ ಬಂದಿದೆ ಅಂದರೆ, ಅಯ್ಯೋ ಅವರು ಪವಾಡ ಪುರುಷರು, ಎಲ್ಲೆಲ್ಲಿ ಅವರ ಏನು ಸಂಚಾರ ಇರುತ್ತೋ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಆ್ಯಕ್ಚುಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟದಲ್ಲಿ ಹುಟ್ಟತಕ್ಕಂಥದ್ದು ಪಾಲಾರ್ ನದಿ ಅಲ್ವೇ. ಅಲ್ಲಿ ಮಿಂದ್ರು ಅಂತ ಬಂದಿದೆ ಅಲ್ವಾ. ಆಮೇಲೆ ಅಣ್ಣವರು ಆಡಿರ್ತಕ್ಕಂಥ ಈ ಜಾನಪದ ಗೀತೆಗಳು ಕಷ್ಟವಾಗಿದ್ದಾವೆ. ಈಗ ಈ ಕಾಲದಲ್ಲಿ ನಾವು ಸುಮಾರು ವೇದಿಕೆಗಳು ನೋಡ್ತೀವಲ್ಲ, ನಾವು ಯಾರಿಗೂ ಅಂತ ಹೇಳೋದಿಲ್ಲ, ನಾನು ಸೇರಿ ನಾನು ಹೇಳ್ತೀವಿ. ಬೇಕಾದ್ರೆ ನಾವು ಯಾವುದೋ ಒಂದು ಸೆಲೆಕ್ಟ್ ಒಂದು 5-6 ಗೀತೆ ಇಟ್ಕೊಂಡಿರ್ತೀವಿ, ಮಾದೇಶ್ವರಂದು ಅಂತ ಇಟ್ಕೊಳ್ಳಿ, ಅದನ್ನೇ ಆಡ್ತಾ ಇರ್ತೀವಿ. ಗೊತ್ತಾಯ್ತಾ ನಾನು ಹೇಳಿದ್ದು? ಆದರೆ ಈ ವಿಶೇಷವಾದ ಗೀತೆ ಅಣ್ಣವ್ರ ಆಲ್ಬಮಲ್ಲಿ ಇದ್ದರೂ ಸಹ ಯಾರೂ ಆಡೋಕ್ಕೆ ಪ್ರಯತ್ನ ಪಡಲ್ಲ, ಅಥವಾ ತಿಳ್ಕೊಂಡಿಲ್ವ ಏನೋ. ನೋಡಿ, ಈಗ ಇಂಥ ವೇದಿಕೆ ಮುಖಾಂತರ ನನ್ನಾಗೆ ನಿನ್ನಾಗೆ ಅಥವಾ ನೂರಾರು ಜನ ಸಾವಿರಾರು ಜನ ಗಾಯಕರಿಗೆ ಈ ನಿನ್ನ ಹಾಡು ಕೇಳೋ ಮುಖಾಂತರ, ಅಯ್ಯೋ ಇದನ್ನು ನಾವು ಆಡಬೇಕಲ್ಲ, ಇಂಥದ್ದೊಂದು ಪ್ರಯತ್ನ ಮಾಡಬೇಕಲ್ಲ ವೇದಿಕೆಗಳಲ್ಲಿ ಅಂತ ಒಂದು ಸಂದೇಶ ಕೂಡ ಇದು ಅಲ್ವೇ. ಹಾಗಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಹಾಗಾಗಿ ನೀನು ಸಂಚಿಕೆಯಿಂದ ಸಂಚಿಕೆಗೆ ಸದಾ ಮೆಟ್ಲುಗಳನ್ನ ಹೇರ್ತಾನೆ ಇದೆಯಾ. ಅದೇ ಸೀಗೆ ಸೊಪ್ಪು ಮತ್ತು ರಾಗಿ ಮುದ್ದೆ ಇದ್ದಾಗ ಅಂತ ಏನು ಮಾದೇಶ್ವನಿಗೆ ಇಷ್ಟನೋ ಹಾಗೆ ರಾಗಿಟ್ಟು ತಿಂದರೆ ರೋಗ ಇಲ್ವಂತೆ, ಮನೋರೋಗಕ್ಕೆ ಮದ್ದಿಲ್ಲ. ನಿನ್ನ ಗಾಯನಕ್ಕೆ ಯಾವುದೇ ಸಂಶಯವಿಲ್ಲ. ಚೆನ್ನಾಗಿ ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ನಿಮಗೆ. ಬಿದ್ದಲ್ಲೇ ಬೇರೂರಿ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ. ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ
ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವೆಲ್ಲಿ ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆಕಟ್ಟೆಯ ಮಾತು ಆಡಬೇಕೆ ಬೀಸೋ ಗಾಳಿಯ ಅಲೆಗೆ ವಾಸ್ತುವೇಕೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಎಂಥದೇ ಇರುಳನ್ನು ದಾಟಬಹುದು ಹಚ್ಚಿಟ್ಟ ಕಂದೀಲು ಕೈಲಿದ್ದರೆ ಹಣೆ ಬರಹ ಕೈಯಾರೆ ಬರೆಯಬಹುದು ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ ಗಾಯ ಮಾಯಿಸುವಂತ ಬಿಸಿಲು ಬಂದಿರುವಾಗ ಕಿಟಕಿ ಬಾಗಿಲುಗಳನ್ನು ಮುಚ್ಚಬೇಕೆ ಹಕ್ಕಿಗೂಡಿನ ಉಳಿಗೆ ವಾಸ್ತುವೇಕೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಆತ್ಮೀಯವಾದಂಥ ಸಂಬಂಧವೇ ನಿಜವಾಗಿ ಮನೆಗಳ ವಿನ್ಯಾಸವು ವಸ್ತುಗಳಿಗಿಂತ ವ್ಯಕ್ತಿಗಳನ್ನು ಹಚ್ಚಿಕೊಂಡರೆ ಮಾತ್ರ ಸಂತೋಷವು ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಕದ್ದು ಶ್ರೀಮಂತಿಕೆಯ ಲೋಭವೇಕೆ ಅಮ್ಮ ಹಚ್ಚಿದ ಒಲೆಗೆ ವಾಸ್ತುವೇಕೆ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಗುಡಿಸಲಿನ ಹೊಸಿಲಲ್ಲಿ ಬಡತಾಯ ಮಡಿಲಲ್ಲಿ ನಸು ನಗುವ ಮಗು ಮನಕ್ಕೆ ವಾಸ್ತುವೆಲ್ಲಿ ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ ಅರ್ಚನಾ ಉಡುಪ ಮ್ಯಾಮ್. ಸುಮಾ, ಇವತ್ತು ಎಷ್ಟು ಸಿಂಪಲ್ಲಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದೀರಿ ಗೊತ್ತಾ? ದರ್ ಇಸ್ ಬ್ಯೂಟಿ ಇನ್ ಸಿಂಪ್ಲಿಸಿಟಿ ಅಂತ ಅದಕ್ಕೆ ಹೇಳೋದು. ಥ್ಯಾಂಕ್ ಯು. ಆದರೆ ನೀವು ಆಯ್ಕೆ ಮಾಡ್ಕೊಂಡು ಹಾಡೂ ತುಂಬ ಸಿಂಪಲ್ ಆಗೋಯ್ತು. ಹಾಂ ಅಲ್ವಾ? ಹೌದು. ನಿಮ್ಗೆ ಅನ್ನಿಸ್ಲಿಲ್ವಾ? ಗೊತ್ತಿತ್ತು ಮ್ಯಾಮ್. ಮತ್ತು ಯಾಕೆ ಬೇರೆ ಹಾಡಿಗೆ ಟ್ರೈ ಮಾಡಲಿಲ್ಲ? ಬೇರೆ ಯಾವ್ದಾದ್ರು? ನನ್ನ ಆಯ್ಕೆ ಬೇರೆನೇ ಇತ್ತು ಮ್ಯಾಮ್ ಇವತ್ತಿಗೆ. ಬಟ್ ನನ್ನ ಗಂಟ್ಲು ಏನೇನು ಸಪೋರ್ಟ್ ಮಾಡ್ತಿಲ್ಲ ಮ್ಯಾಮ್. ಸಿಕ್ಕಾಪಟ್ಟೆ ಸ್ಟ್ರೈನ್ ಆಗ್ತಿದೆ. ಇಲ್ಲ, ಅದು ಹಾಡಲ್ಲಿ ಗೊತ್ತಾಗ್ತಾ ಇತ್ತು ಇವತ್ತು. ತುಂಬ ಕೆಲವು ಹಾಡುಗಳು ಅಂದರೆ ಕೆಲವು ಜಾಗಗಳು ರೇಂಜಿಗೆ ಹೋದಾಗ ತುಂಬ ಶೇಕಿಯಾಗಿತ್ತು. ರೇಂಜಿಗೆ ಹೋದಾಗ ನೀವು ಕಷ್ಟಪಡ್ತಾ ಇದ್ದಿದ್ದು ಗೊತ್ತಾಗ್ತಿತ್ತು. ಬಟ್ ಅದರ್ವೈಸ್ ಲೋವರ್ ಆ್ಯಂಡ್ ಮಿಡ್ ಆಕ್ಟೇವಲ್ಲಿ ಏನೇನು ಎಲ್ಲ ಹಾಡಿದ್ರಲ್ಲ ಅದೆಲ್ಲ ನೀಟಾಗಿತ್ತು. ನನ್ನ ಪ್ರಕಾರ ಇನ್ನೊಂದು ಸ್ವಲ್ಪ ನೀವು ಇನ್ನೂ ಭಾವ ತುಂಬಬಹುದಾಗಿತ್ತು ಈ ಹಾಡಿಗೆ, ಅಲ್ವಾ? ಈ ಥರ ಸ್ಟ್ರೇಟ್ ನೋಟ್ಸ್ ಇರೋವಂಥ ಹಾಡುಗಳನ್ನು ಜನರ ಮನಸ್ಸಿಗೆ ಮುಟ್ಸೋದು ತುಂಬ ಚಾಲೆಂಜಿಂಗ್ ಕೆಲಸ. ಯಾಕಂದರೆ ತುಂಬ ಗಮಕಗಳು ಹರ್ಕತ್ತಿದ್ರೆ
ಅದರಲ್ಲಿ ಒಂದು ಕಷ್ಟಕರವಾದ ಸಂಗತಿ ಇರ್ತಾವಲ್ವ, ಅದು ಕಷ್ಟ ಅಲ್ವಾ, ಅದನ್ನು ಕೇಳಿ ಜನ ಆಹಾ ಅಂತಾರೆ. ಆದರೆ ಸಿಂಪಲ್ ಹಾಡುಗಳನ್ನು ಜನರ ಮನಸ್ಸಿಗೆ ತಲುಪಿಸೋದಕ್ಕೆ ನಮ್ಮ ಹತ್ರ ಇರೋವಂಥ ಅಸ್ತ್ರ ಭಾವನೆ ಒಂದೇ, ಮತ್ತು ಶ್ರುತಿ ಶುದ್ಧತೆ, ಅವಷ್ಟೇ ಇರೋದು ಅಸ್ತ್ರ ಅಲ್ವಾ. ಸೊ ನೀವು ಇನ್ನೊಂದು ಸ್ವಲ್ಪ ಭಾವ ತುಂಬಿ ಹಾಡಿದಿದ್ರೆ ಇನ್ನೂ ಹೆಚ್ಚು ಮನಸ್ಸಿಗೆ ನಾಟ್ತಾ ಇತ್ತು ಅಂತ ನನಗನ್ನಿಸ್ತು. ಬಟ್ ಮೋಸ್ಟ್ ಪಾರ್ಟ್ಸ್ ಆಫ್ ದ ಸಾಂಗ್ ನೀಟ್ ಪ್ರೆಸೆಂಟೇಷನ್. ಬೇಗ ನಿಮ್ಮ ಗಂಟ್ಲನ್ನು ಸರಿ ಮಾಡ್ಕೊಳ್ಳಿ, ಇನ್ನೂ ಅದ್ಭುತವಾಗಿ ಹಾಡಿ. ಯಾಕಂದರೆ ಕಳೆದ ಸಂಚಿಕೆಯಲ್ಲಿ ನೀವು ರೇಂಜ್ಗೆ ಹೋದಾಗ ಇನ್ನೂ ಚೆನ್ನಾಗಿ ಕೇಳಿಸ್ತಾ ಇತ್ತು ನಿಮ್ಮ ಧ್ವನಿ. ಹಾಂ ಮ್ಯಾಮ್. ಅಲ್ವಾ. ಇವತ್ತು ನೀವು ಕಷ್ಟಪಡ್ತಾ ಇದ್ದಿದ್ದು ಗೊತ್ತಾಗ್ತಿತ್ತು. ನಂಗೆ ಮಾರ್ನಿಂಗಿಂದ ವಾಯ್ಸೇ ಓಪನ್ ಆಗಿಲ್ಲ ಮ್ಯಾಮ್. ತೊಂದರೆ ಇಲ್ಲ, ಆಗತ್ತೆ. ಏನಂತಾರೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಲ್ವಾ. ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯತ್ತೆ. ಅದು ಹೇಳ್ತಾರಲ್ಲ, ಎಲ್ಲರಿಗೂ ಹಣೆಯಲ್ಲಿ ಮೊದಲೇ ಬರೆದು ಕಳಿಸಿರ್ತಾನೆ. ಆ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಗರಿಕೆ ಕೂಡ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಎಲ್ಲ ಪ್ರೀಡಿಸೈಡೆಡ್. ನೀವುಗಳು ಹಾಡೋದು, ನೀವು ನಿಮಿತ್ತ ಮಾತ್ರ. ನಾವಿಲ್ಲಿ ಜಡ್ಜ್ಮೆಂಟ್ ಕೊಡೋದು ನಾವು ನಿಮಿತ್ತ ಮಾತ್ರ. ಅವನು ಏನು ಅವತ್ತು ನಮಗೆ ಕೆಲಸ ನಮ್ಮ ಬಾಯಿಂದ ಹೊರಡಿಸ್ಬೇಕು ಅಂತಿರ್ತಾನೆ, ಅದು ಬರುತ್ತೆ ನಮ್ಮ ಬಾಯಿಂದ ಅಷ್ಟೇ ಅಲ್ವಾ. ಇವತ್ತು ನಿನ್ನ ಕಂಠದಿಂದ ಎಷ್ಟು ಮಾತ್ರ ಆಚೆ ಬರಬೇಕು ಅಂತಿತ್ತೋ ಅಷ್ಟು ಮಾತ್ರ ಆಚೆ ಬಂದಿದೆ ಅಷ್ಟೇ ಅಲ್ವಾ. ಸೊ ಡೂ ಯೋರ್ ಬೆಸ್ಟ್, ಬಾಕಿದು ಭಗವಂತನ ಮೇಲೆ ಬಿಟ್ಟುಬಿಡ್ಬೇಕಷ್ಟೆ ಅಲ್ವಮ್ಮ. ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್. ಸುಮಾ ಅವರೇ, ಸರ್. ವಾಸ್ತು ಪ್ರಕಾರ ಹೌದಾ ಸರ್. ಯೋಗರಾಜ್ ಭಟ್ರು, ವಿ ಹರಿಕೃಷ್ಣ, ರಕ್ಷಿತ್ ಶೆಟ್ಟಿ ಅಭಿನಯ, ಜಗ್ಗೇಶ್ ಅವರು ಕೂಡ ಅಭಿನಯ ಮಾಡಿದ್ದಾರೆ. ಇದು ಒಳ್ಳೆ ಸಿನಿಮಾ, ನಾನು ಭಾಳ ಇಷ್ಟಪಟ್ಟಂಥ ಸಿನಿಮಾ. ಈ ಹಾಡಲ್ಲಿ ಪ್ಯಾಥೋ ಫೀಲ್ ಇಲ್ಲ. ಅಲ್ಲಿರೋ ಫೀಲ್ ಏನು ಗೊತ್ತಾ, ಅದಕ್ಕೆ ಸಮಾಜಕ್ಕೆ ಒಂದು ಸಂದೇಶ ಕೊಡುವಂಥ ಎಲ್ಲಿದೆ ಹೇಳಿ ವಾಸ್ತು ಅನ್ನೋದಿಲ್ಲ. ವಾಸ್ತು ಎಲ್ಲಿದೆ ಹೇಳಿ, ಅಲ್ಲೆಲ್ಲಿದೆ ಹೇಳಿ. ತಾಯಿ ಹಚ್ಚೋ ಒಲೆಗೆ ವಾಸ್ತು ಎಲ್ಲಿದೆ ಹೇಳಿ, ಕ್ವಶನ್ ಮಾರ್ಕ್ ಇದೆ. ನೀವು ಪ್ಯಾಥೋ ಫೀಲನ್ನು ಕೊಟ್ಟು ಹಾಡ್ತಿದ್ರಿ, ಆ ಸಿನಿಮಾ ನೋಡದೇ ಇದ್ದರೆ ಇದು ಇದೇ ಥರ ಇದೆಯೇನೋ ಅಂತ ಅಂದ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ಅಲ್ಲಿರೋ ಪ್ರಶ್ನೆ ಏನಂತಂದರೆ ಗೊಂದಲಗಳಿದೆ. ವಾಸ್ತು ಅಂದರೆ ಏನು ಅಂತ ಹೇಳುವಂಥ ಉತ್ತರ ಭಾಳ ಚೆನ್ನಾಗಿ ಅದನ್ನು ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ. ಅವ್ರವ್ರ ನಂಬಿಕೆ ಅದು, ಯಾರನ್ನೂ ನಾವು ದೋಷ ಮಾಡ್ತಾ ಇಲ್ಲ. ಅದರಿಂದ ಏನೂ ಅನರ್ಥಗಳಾಗಬಾರ್ದು ಅಷ್ಟೇ ಅಲ್ವಾ. ಸರಿ ಅಲ್ವಾ. ಅಮ್ಮ ಹಚ್ಚಿದ ಒಲೆಗೆ ವಾಸ್ತು ಎಲ್ಲಿ, ಬಿದ್ದ ಬೀಜ ಬೆಳೆದು ಮರ ಆಗ್ತಿರುವಂಥ ಆ ಮರಕ್ಕೆ ಎಲ್ಲಿ ವಾಸ್ತು ಇದೆ ಅಲ್ವಾ. ಹಾಗೆ ನೋಡೋಕ್ಕಾದ್ರೆ ವಾಸ್ತು ಅಂತಂದರೆ ಈಶಾನ್ಯ ದಿಕ್ಕಿಗೆ ಇದಿರಬೇಕು, ಕುಬೇರನ ದಿಕ್ಕಿಗೆ ಎತ್ತರ ಇರಬೇಕು ಅಂತ ಹೇಳ್ತೀವಲ್ಲ. ನೀವು ಭಾರತ ದೇಶ ಉತ್ತರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಹಿಮಾಲಯ ಪರ್ವತ ಇದೆ, ಕುಬೇರನ ಮೂಲೆಯಲ್ಲಿ ಅರಬ್ಬಿ ಹಿಂದೂ ಮಹಾಸಾಗರ ಇದೆ, ಆಳ ಇದೆ ಅಲ್ವಾ. ಒಂದೇ ಒಂದು ಜಾಗ ಏನಂದರೆ ಈಶಾನ್ಯ ಭಾಗದಲ್ಲಿ ಬಂಗಾಳ ಕೊಲ್ಲಿ ಇದೆ, ನದಿ ಇದೆ ಅಲ್ವಾ. ಇದೆಲ್ಲ ಪ್ರಶ್ನೆ ಮಾಡೋಕ್ಕೆ ಹೋದರೆ ಅದು ತಾರ್ಕಿಕ ವಿಷಯ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಅದರಿಂದ ನೀವು ಆ ಸಿನಿಮಾ ನೋಡಿದರೆ ಅದು ಅರ್ಥ ಭಾಳ ಚೆನ್ನಾಗಿ ಸಿನಿಮಾ ತೆಗೆದಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ವಾಸ್ತು ಅಂದರೆ ಏನು ಅಂತ ಹೇಳಿದ್ದಾರೆ. ಬಟ್ ನಾನು ಇಲ್ಲಿ ಕುಳಿತುಕೊಂಡು ಹೇಳೋದೇನೆಂದರೆ ಅವರವರ ನಂಬಿಕೆ, ಅದು ಅವ್ರಿಷ್ಟ, ಅದನ್ನು ನಾವು ಯಾರೂ ಪ್ರಶ್ನೆ ಮಾಡೋಗಿಲ್ಲ. ಆದರೆ ಈ ಹಾಡಿದೆಯಲ್ಲ ಒಳ್ಳೆ ಆಯ್ಕೆ. ಆದರೆ ಅದರಲ್ಲಿ ಸ್ವಲ್ಪ ಈ ಸ್ಪರ್ಧೆಗೆ ಬೇಕಾದಂಥ ಎಲಿಮೆಂಟ್ಸ್ಗಳು ನಮಗೆ ಸ್ವಲ್ಪ ಸಿಗೋದು ಕಷ್ಟ. ನಿಮ್ಮ ಚಾಲೆಂಜಿಂಗ್ ಇದು ಕೆಲಸ ಅಲ್ವಾ ಇದು ಸ್ಪರ್ಧೆ ಅಂದರೆ. ಹಾಗಾಗಿ ಸ್ವಲ್ಪ ಆಯ್ಕೆ ಮಾಡ್ಕೊಳ್ಳಿ ಒಳ್ಳೊಳ್ಳೆದನ್ನ ಅಂತ ಹೇಳ್ತಾ. ಬಟ್ ಆಯ್ಕೆ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದ್ಭುತವಾದ ಹಾಡು. ಒಳ್ಳೆಯದಾಗಲಿ ಅಮ್ಮ ಸುಮಾ. ಥ್ಯಾಂಕ್ ಯು ಸರ್. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಸುಮಾ, ಸರ್. ವಾಸ್ತು ಪ್ರಕಾರ ನೀವು ಇವತ್ತು ಮನೆ ಬಿಟ್ಟು ಬಂದಿದ್ದೀರಿ. ಇದು ವಾಸ್ತು ಅದೇ ಮುನ್ರಾಜ್ ಅವ್ರು ಹೇಳ್ದಾಗೆ ಭಾಳ ತಲೆ ಕೆಡಿಸ್ಬಿಟ್ಟಿದೆ ಎಲ್ಲ ಜನಗಳಿಗೂ. ಅದರ ನಂಬಿಕೆ ಅಷ್ಟೇ ಅಲ್ವೇ. ಹಿಂದೆ ಇದೇ ಥರ ಶಕುನ ಅಂತ ಇತ್ತು. ಮನೆಯಿಂದ ಆಚೆ ಹೆಣ್ಣು ನೋಡೋಕೆ ಹೋಗ್ಬೇಕಾಗಲಿ ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಶಕುನ ನೋಡ್ಕೊಂಡು ಹೋಗೋದು ಅಂತ. ಯಾರೋ ಹೊರಗಡೆ ಹೋದ ತಕ್ಷಣ ಒಂದು ಬೆಕ್ಕಡ್ಡು ಬಂದರೆ ಹೆಣ್ಣು ನೋಡೋಕ್ಕೆ ಹೋಗ್ತಾ ಇರಲಿಲ್ಲ. ಯಾರಾದರೂ ಸೌದೆ ಹೊತ್ಕೊಂಡು ಬಂದರೆ ಅಯ್ಯೋ ರಾಮ ಇವತ್ತು ನಮಗೆ ಶಕುನ ಸರಿಯಿಲ್ಲ ಅಂತ ಇದ್ರು ಅಲ್ವೇ. ಅದೆಲ್ಲ ಹೋಯ್ತು. ಈಗ ಬೆಕ್ಕು ಅಡ್ಡು ಬರೋಂಥದ್ದು ಅಥವಾ ಸೌದೆ ಹೊತ್ಕೊಂಡು ಬರೋದೆಲ್ಲ ಹೋಯ್ತು. ಈಗ ವಾಸ್ತುಗೆ ಬಂದುಬಿಟ್ಟಿದೆ. ಎಷ್ಟೋ ಮನೆಗಳಲ್ಲಿ ವಾಸ್ತು ಪ್ರಕಾರ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ನೆಮ್ಮದಿನೇ ಕೆಟ್ಟೋಗ್ಬಿಟ್ಟಿದೆ ಅಲ್ವೇ.
ಈಗ ಅದೇನೇ ನೋಡಿ, ಇದರಲ್ಲಿ ಈ ಹಾಡಲ್ಲಿ ನಾನು ಇವತ್ತು ಇಷ್ಟು ಡೀಪಾಗಿ ಅದನ್ನು ಕೇಳಿದ್ದು, ಎಷ್ಟೊಂದು ಪ್ರಶ್ನೆ ಹಾಕಿದ್ದಾರೆ ನೋಡಿ. ವಾಸ್ತು ಪ್ರಕಾರ ಹೌದು. ನದಿಗಳು ವಾಸ್ತು ಪ್ರಕಾರ ಇರ್ತವೆ, ಹರಿಯೋದನ್ನ ಯಾರನ್ನ ಪ್ರಶ್ನೆ ಮಾಡೋಕ್ಕಾಗುತ್ತಾ? ಗಾಳಿ ಬೀಸುತ್ತೆ, ಯಾವ ದಿಕ್ಕಿಗೆ ಬೀಸುತ್ತೆ ಅಂತ. ಗಾಳಿ ಬೀಸೋ ಋತುಗಳು ಬೇರೆ ಬೇರೆ ದಿಕ್ಕಿನಲ್ಲಿ ಬೀಸ್ತಾವೆ ಅಲ್ವೇ? ಅದಕ್ಕೇನು ವಾಸ್ತು ಇದೆಯಾ? ಆದರೆ ಗಾಳಿ ಇಲ್ಲದೇ ಇದ್ದರೆ ನಾವು ಒಂದು ನಿಮಿಷನೂ ಇರೋಕ್ಕಾಗೋದಿಲ್ಲ. ಆದರೆ ವಾಸ್ತು ಪ್ರಕಾರ ಗಾಳಿ ಬೀಸ್ತಾ ಇದೆ ಇಲ್ಲ. ಆದರೂ ಅಷ್ಟೊಂದು ತಲೆ ಕೆಡಿಸಿರ್ತಕ್ಕಂಥದ್ದು ಈ ಸಾಹಿತ್ಯ ಬಹುಶಃ ಆ ಸಂದೇಶವನ್ನು ಕೊಡ್ತಾ ಇದೆ. ಭಾಳ ನೀಟಾಗಿ ಆಡಿದ್ರಿ. ಆದರೆ ಏನಾಗ್ತದೆ, ಸ್ವಲ್ಪ ಈ ಒಂದು ಕಾಂಪಿಟೇಷನ್ ಲೆವೆಲ್ಗೆ ಇನ್ನು ಸ್ವಲ್ಪ ಒಳ್ಳೆ ಆಯ್ಕೆ ಮಾಡ್ಕೋಬೋದಿತ್ತು ಅಂತ ಎಲ್ಲರಿಗೂ ಅನಿಸಿರ್ತಕ್ಕಂಥದ್ದು. ತೊಂದರೆ ಇಲ್ಲ, ಅದ್ರ ಬಗ್ಗೆ ಏನು ಗಾಬರಿ ಆಗಬೇಕಾಗಿಲ್ಲ. ನೀಟ್ ಪ್ರೆಸೆಂಟೇಷನ್ನು, ನಿಮ್ಮ ಗಂಟ್ಲು ಕೈ ಕೊಟ್ಟಿದ್ರು, ನೀವು ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀರಿ. ಒಳ್ಳೆಯದಾಗ್ಲಮ್ಮ ನಿಮಗೆ. ಡೊಂಕು ಬಾಲದ ನಾಯಕರೇ ಅಂತ ಹಾಡೋದಕ್ಕೆ ಬರ್ತಾ ಇದ್ದಾರೆ. ಮಿಲಿಂದ್ ಆನ್ ಸ್ಟೇಜ್ ಪ್ಲೀಸ್. ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ? ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ? ಕಣಕ ಕುಟ್ಟೋ ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡುವಿರಿ. ಕಣಕ ಕುಟ್ಟೋ ಅಲ್ಲಿಗೆ ಹೋಗಿ ಹಣಕಿ ಇಣಕಿ ನೋಡುವಿರಿ. ಕಣಕ ಕುಟ್ಟೋ ಒನಕೆಯಲ್ಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ. ಕಣಕ ಕುಟ್ಟೋ ಒನಕೆಯಲ್ಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ. ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ? ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ? ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ. ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ ತಗ್ಗಿ ಬಗ್ಗಿ ನೋಡುವಿರಿ. ಹುಗ್ಗಿ ಮಾಡೋ ಸೌಟಿಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ. ಹುಗ್ಗಿ ಮಾಡೋ ಸೌಟಿಲಿ ಬಡಿದರೆ ಕುಯ್ ಕುಯ್ ರಾಗವ ಮಾಡುವಿರಿ. ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ? ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ? ಹಿರೇ ಬೀದಿಯಲ್ಲಿ ಓಡುವಿರಿ, ನೀವು ಕರೆ ಬೂದಿಯಲ್ಲಿ ಹೊರಳುವಿರಿ. ಹಿರೇ ಬೀದಿಯಲ್ಲಿ ಓಡುವಿರಿ, ನೀವು ಕರೆ ಬೂದಿಯಲ್ಲಿ ಹೊರಳುವಿರಿ. ಪುರಂದರ ವಿಠ್ಠಲ ರಾಯನ ಈ ಪರಿ ಮರೆತು ಸದಾ ನೀವು ಚಲಿಸುವಿರಿ. ಪುರಂದರ ವಿಠ್ಠಲ ರಾಯನ ಈ ಪರಿ ಮರೆತು ಸದಾ ನೀವು ಚರಿಸುವಿರಿ. ಡೊಂಕು ಬಾಲದ ನಾಯಕರೇ ನೀವೇನೇನೂಟವ ಮಾಡಿದಿರಿ? 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 ನೀವೇನೇನೂಟವ ಮಾಡಿದಿರಿ? ಏನೇನೂಟವ ಮಾಡಿದಿರಿ? ಅರ್ಚನಾ ಉಡುಪ ಮ್ಯಾಮ್. ಮಿಲಿಂದ, ಮ್ಯಾಮ್, ಈ ಹಾಡಲ್ಲಿ ನಿನಗೇನು ಕೆಲಸ ಇಲ್ಲಲ್ಲಪ್ಪ. ಎಸ್ ಮ್ಯಾಮ್. ಹಾಂ, ಏನು ಹೇಳಿ ನಂಗೆ ಗೊತ್ತಾಗ್ತಾ ಇಲ್ವಲ್ಲೋ. ಇಷ್ಟು ಸಿಂಪಲ್ ಹಾಡನ್ನು ಆರಿಸ್ಕೊಂಡ್ಬಿಟ್ಟಿಯಲ್ಲೋ. ನಿನ್ನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ. ಆಮೇಲೆ ನಿನ್ನ ಹತ್ರ ಭಯಂಕರ ಕಲೆಕ್ಷನ್ ಇರಬೇಕಲ್ಲ. ಲಾಸ್ಟ್ ಮಿನಿಟಲ್ಲಿ ಆ ಹಾಡಲ್ಲ ಅಂದರೆ ಇನ್ಯಾವುದಾದ್ರೂ ಹಾಡು ಆರಿಸ್ಕೋಬೇಕಿತ್ತು. ಇದರಲ್ಲಿ ಏನಂದರೆ ಏನೂ ಏರಿಳಿತಾ ಇಲ್ಲ.
ಅಲ್ವಾ? ನೀನೇ ಏನಾದರೂ ಇಂಪ್ರೂವೈಸ್ ಮಾಡಿ ಅಲ್ಲಿಗೆ ಆ ಥರ ಏನಾದರೂ ಸಂಗತಿ ಗಿಂಗ್ತಿ ಹಾಡು ನೀನೇ ಹಾಡಿಕೊಂಡು ಇನ್ಕ್ಲೂಡ್ ಮಾಡಿಕೊಂಡು ಇದನ್ನ ಇನ್ನೇನಾದರೂ ಸ್ವಲ್ಪ ರಸವತ್ತು ಮಾಡಬಹುದು. ಬಿಟ್ಟರೆ ಇದೆಲ್ಲ ಸ್ಟ್ರೇಟ್ ಒಂದೇ ಲೈನಲ್ಲಿ ಹೀಗೆ ಹೋಗ್ತಾ ಇರುತ್ತೆ ಅಲ್ವಾ? ನೀನು ಬೇರೆ ಯಾವುದಾದ್ರೂ ಹಾಡು ಆಯ್ಕೆ ಮಾಡ್ಕೋಬೇಕಾಗಿತ್ತು, ನನ್ನ ಸ್ಟ್ರಾಂಗ್ ಬಿಲೀಫ್. ಆಮೇಲೆ ಈ ಹಾಡಲ್ಲಿ ಕೂಡ ಹಲವಾರು ಕಡೆ ನೀನು ಸ್ವಲ್ಪ ಶಾರ್ಪ್ ಹಾಡ್ತಾ ಇದ್ದಿ ಚರಣದಲ್ಲೆಲ್ಲ. ಇಂಥ ಗಟ್ಟಿ ಗಂಟಲು ನಿಂದು, ಎಂಥ ಅಪರೂಪದ ಹಾಡುಗಳನ್ನೆಲ್ಲ ಹಾಡ್ದವನು ನೀನು. ನಿನ್ನ ಸೆಲೆಕ್ಷನ್ ನಂಗೆ ಸ್ವಲ್ಪ ಡಿಸಪಾಯಿಂಟ್ ಆಯ್ತಪ್ಪ. ಡಿಸಪಾಯಿಂಟ್ ಅಂದರೆ ಸ್ವಲ್ಪ ಸ್ಟ್ರಾಂಗ್ ವರ್ಡ್ ಆಗ್ಬೋದು. ಬಟ್ ಕೆಲವರಿಂದ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ. ನೀನು ಸಾಹಿತ್ಯದಲ್ಲೆಲ್ಲ ಅಭಿರುಚಿ ಇದೆ ನಿನಗೆ, ಯಾವುದ್ಯಾವುದೋ ಹಾಡುಗಳನ್ನು ಸಾಹಿತ್ಯವನ್ನು ಹೆಕ್ಕಿ ತಂದು ಹಾಡ್ತಾ ಇರ್ತೀಯ, ಟ್ರೈಬಲ್ ಸಾಂಗ್ ಎಲ್ಲ ಹಾಡಿದ್ಯಾ. ಸೊ ನೀನು ಬರ್ತೀಯ ಅಂದಾಗ ನಮ್ಮಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಹುಟ್ಕೊಳ್ಳುತ್ತೆ. ಓ ನೆಕ್ಸ್ಟ್ ಮಿಲಿಂದ ಬರ್ತಿದ್ದಾನೆ ಅಂದರೆ ಯಾವುದೋ ಒಂದು ಸಖತ್ತಾಗಿರೋ ಹಾಡು, ಒಂದು ವಿಭಿನ್ನವಾದ ಹಾಡು ಏನೋ ತಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅಂತ. ಈಗ ಹೇಗಾಗುತ್ತೆ ಅಂದರೆ, ನಾವು ಯಾವುದೋ ಊಟದ ಮನೆ ಹೋಗಿರ್ತೀವಿ, ಬಾಳೆಲೆ ಊಟ ಎಲ್ಲ ಕೋಸಂಬರಿ, 2 ಬಗೆ ಪಲ್ಯ, 2 ಬಗೆ ಸ್ವೀಟು, ಎಲ್ಲ ಸಾರು ಪಲ್ಯ ಹುಳಿ ಎಲ್ಲ ಹಾಕ್ತಾರೆ ಅಂದಾಗ ಅಲ್ಲಿ ಬಂದು ಗಂಜಿ ಉಪ್ಪಿನಕಾಯಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಹೇಳಿ ನಮಗೆ ಅಲ್ವಾ? ಸೊ ಆ ಥರ ಸ್ವಲ್ಪ ಬೇಸರ ಆಯಿತು ಇವತ್ತು. ಸರಿ. ನೋಡೋಣಪ್ಪ, ನೀನು ಬರುವ ಸಂಚಿಕೆಯಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಅದ್ಭುತವಾಗಿರೋಂಥ ಹಾಡನ್ನು ಆಯ್ಕೆ ಮಾಡ್ಕೊಂಬಂದು ಹಾಡುವಂತಾಗಲಿ, ಆಯಿತಾ? ಗಾಡ್ ಬ್ಲೆಸ್ ಯು ಅಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಡಬ್ಗೆರೆ ಮುನಿರಾಜು ಸರ್, ಹಾಡಿನ ಬಗ್ಗೆ ನೀನೇ ಒಂದಿಷ್ಟು ಮಾತಾಡ್ಬೋದು ಅಲ್ವಾ? ಹಾಡು ಚೆನ್ನಾಗಿಲ್ಲ ಅಂತ ನಾವು ಹೇಳಿಲ್ಲ, ಹಾಡು ಅದ್ಭುತವಾದ ಹಾಡು. ನಾವು ಹೇಳ್ತಾ ಇರೋದೇನಂತಂದರೆ, ಈ ಸ್ಪರ್ಧೆಗೆ ಸ್ಪರ್ಧಾತ್ಮಕವಾಗಿರುವಂಥ ಹಾಡುಗಳನ್ನು ತಗೊಳ್ಳಿ ಅಂತ ಅಷ್ಟೇ. ಯಾರೂ ತಪ್ಪ ಮಾಡ್ಕೊಬಾರ್ದು, ಅನರ್ಥ ಮಾಡ್ಕೊಳ್ಬಾರ್ದು. ಆಮೇಲೆ ಯಾಕೆಂದರೆ ರಚನೆ ಪುರಂದರದಾಸರದು, ಎಂಥ ಸಾಹಿತ್ಯ ಇದೆ ಇದರಲ್ಲಿ, ಹೌದಲ್ಲ? ಅರ್ಥ ಹೆಂಗಿದೆ? ನಾವು ಇಲ್ಲಿ ನಿಮ್ಮನ್ನು ಅಳಿತಾ ಇರೋದು ಏನಂತಂದರೆ, ಒಬ್ರೊಬ್ರು ಒಂದೊಂದು ಸ್ಪರ್ಧೆನಲ್ಲಿ ನಿಮ್ಮ ಸ್ಟಫ್ ಏನಿದೆ ಹೊಸದೇನಿದೆ, ನೀವೇನು ಕೊಡಬಲ್ರಿ, ನೀವು ಈ ಗಾನಸಿಂಚನದಲ್ಲಿ ಗೆಲ್ಲೋಕ್ಕೆ ನೀವೇನೇನು ತಯಾರು ಮಾಡ್ಕೊಳ್ತಾ ಇದ್ದೀರಿ, ಯಾವ್ಯಾವ ಥರದ ಪ್ರಯೋಗಗಳನ್ನು ತರ್ತೀರಿ ಅಲ್ವಾ? ಸರಳವಾದ ಆಯ್ಕೆ ಮಾಡಿಕೊಂಡಾಗ ಈ ಥರದ್ದು ಆಗ್ಬಿಡುತ್ತೆ. ನಾವು ಅದರಲ್ಲಿ ಹುಡ್ಕೋಕ್ಕಾಗಲ್ಲ, ನೀವೇನು ಸ್ಪೆಷಲ್ ಮಾಡಿದ್ರಿ ಅಂತಲ್ಲ, ಹುಡುಕಿ ನಮಗೇನು ಸಿಗುತ್ತೆ ಅಂತ ಹುಡ್ಕೋಕ್ಕಾಗಲ್ಲ. ಅದು ಸಮಸ್ಯೆ ಅಷ್ಟೇ, ಬೇರೇನೂ ಅಲ್ಲ. ನೀನು ಹಾಡುಗಾರಿಕೆ ಅಲ್ಲ, ಅಥವಾ ನೀನು ಸಾಹಿತ್ಯ ತಪ್ಪಾಡಿದೆ ಅಂತಲ್ಲ, ಬೇರೆ ಏನೂ ಅಲ್ಲ. ಇರಲಿ, ಅದೊಂದು ಕಡೆ ಇರಲಿ. ಯಾಕೆಂದರೆ ಈ ಮೂಲಕ ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ಯಾ. ಏನು ಅದರ ಅರ್ಥ ನೀನೇ ಒಂಚೂರು ಹೇಳು, ಯಾಕೆಂದರೆ ನೀನು ಸಾಹಿತ್ಯದ ವಿದ್ಯಾರ್ಥಿ. ಗೊತ್ತಿಲ್ಲ ಸರ್ ಎಕ್ಸಾಕ್ಟ್. ಹಂಗನ್ಬಿಟ್ರೆ ಹೇಗೆ? ಹೌದು, ಡೊಂಕ್ಪಾಲ ಯಾರಿಗಿರುತ್ತೆ? ನಾಯಿಗಿರೋದು. ಅದನ್ನು ಎಷ್ಟು ತೀಡಿದ್ರು ಸರಿ ಆಗುತ್ತಾ ಅದು? ಇಲ್ಲ ಸರ್. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ಸರಿಯಾಗತ್ತಾ? ಇಲ್ಲ, ಸರಿಯಾಗಲ್ಲಲ್ವಾ? ನೋಡಿ, ವಿಡಂಬನೆಯನ್ನು ಎಷ್ಟು ಚೆನ್ನಾಗಿ ನೇರವಾಗಿ ನಾಯಿಗೆಗಳಿಗೆ ಹೋಲಿಕೆ ಮಾಡಿದ್ದಾರೆ ಡೊಂಕು ಬಾಲದ ನಾಯಕರೇ ಅಂತೇಳಿ. ಹೌದಲ್ಲ? ಈಗಿನ ಬರೆದ್ರೆ ಅಷ್ಟೇ, ಬೇರೆ ಏನೋ ಆಗ್ಬಿಡ್ತದೆ ಅದು, ಅವ್ರುಗಳಿಗಷ್ಟೇ ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ನೀವೆಲ್ಲ ಬಂದವರು ಆ ದೇವ್ರನ್ನೇ ಮರೆತು ಎಲ್ಲ ನಾವೇ ಅಂತ ಮೆರಿತಿದ್ರಲ್ಲಪ್ಪ, ನಿಮಗೇನು ಬಾಲಕ್ಕೆ ಎಷ್ಟು ದೆಬ್ಬೆ ಕಟ್ಟಿದ್ರು ಅಷ್ಟೇ ಅಂತ ಭಾಳ ಅದ್ಭುತವಾಗಿ. ನಾನು ದಾಸರ ಪದಗಳನ್ನು ವಿಮರ್ಶೆ ಮಾಡುವಷ್ಟು ನಾನು ಅಧ್ಯಯನ ಮಾಡಲಿಲ್ಲ, ಆದರೆ ಅದು ಕೇಳ್ತಿದ್ದಾಗ ಅನಿಸುತ್ತದು ಅಲ್ವಾ? ಇಷ್ಟಂತೂ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ನಮಗೆ ಎಲ್ಲೋ ಒಂದು ಕಡೆ ಸ್ಪರ್ಧೆ ಅಂತ ಬಂದಾಗ ನಾವು ಸ್ವಲ್ಪ ಕಸಿವಿಸಿ ಆಗಿಬಿಡ್ತೀವಿ. ಏನು ಮಾಡಬೇಕು, ಏನಪ್ಪ ಮಾಡೋದು ಅನ್ನೋ ಒಂಥರ ಗೊಂದಲಕ್ಕೆ ಸಿಕ್ಕಾಕೊಳ್ತೀವಿ. ಆ ಗೊಂದಲಕ್ಕೆ ನೀವು ಎಡೆ ಮಾಡಿಕೊಡ್ಬೇಡಿ, ಆಗ್ಬೋದಲ್ಲ? ವೇಮಗಲ್ ನಾರಾಯಣ ಸ್ವಾಮಿ ಸರ್. ಮಿಲಿಂದ್ ಸರ್, ಇನ್ನೇನು ಹೇಳಲಿಕ್ಕಿಲ್ಲಪ್ಪ, ಇಬ್ಬರು ಚೆನ್ನಾಗಿ ಹೇಳಿದ್ದಾರೆ. ಅಟ್ಟಕ್ಕೆ ಏಣೆ ಹಾಕಿದ್ದಾಯಿತು. ಈಗ ನೀವೆಲ್ಲ ಆಕಾಶಕ್ಕೆ ಏಣೆ ಹಾಕೋ ಪ್ರಯತ್ನ ಮಾಡಬೇಕು ನಾವು ಅಲ್ವಾ? ಈಗ ಕಡೆ ಹಂತಕ್ಕೆ ಬರ್ತಾ ಇದೆ ಅಲ್ವೇನೋ? ಎಸ್. ಮುಂದಿನ ಸಂಚಿಕೆಯಲ್ಲಿ ಒಳ್ಳೆ ಹಾಡು ಆಯ್ಕೆ ಮಾಡಿಕೊಂಡು ಆಡ್ಬೇಕು ನೀವು. ಎಸ್. ಮಾಡ್ತೀರ ಅನ್ನೋ ನಂಬಿಕೆನೂ ನಮಗಿದೆ. ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು.
ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೆಪವು ಸಿಕ್ಕಿದೆ ಬದುಕಿಗೆ, ನೆಪವು ಸಿಕ್ಕಿದೆ ಬದುಕಿಗೆ, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದಾಹ ಹೆಚ್ಚಿದೆ ಬಯಕೆಗೆ, ದಾಹ ಹೆಚ್ಚಿದೆ ಬಯಕೆಗೆ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ. ಮನಸ್ಸು ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ, ನಾವೇ ಸೋತಿದೆ, ಮನಸ್ಸು ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ, ಬರವೇ ಸೋತಿದೆ, ಯಾವ ಕರುಣೆಯ ಬೆಳಕು ಯಾವ ಸಂಧಿಯ ತೂರಿ ಕನಸ ಬೀಗವ ತೆರೆದಿದೆ, ಕನಸ ಬೀಗವ ತೆರೆದಿದೆ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ. ಕವಿದ ಕತ್ತಲ ಬದುಕು ಹೆಜ್ಜೆ ಮೂಡದ ದಾರಿ ನಿಂದಿಗೆ ಸೆಳೆಯಿತೋ, ಕವಿದ ಕತ್ತಲ ಬದುಕು ಹೆಜ್ಜೆ ಮೂಡದ ದಾರಿ ತಾರೆಯೊಂದಿಗೆ ಸೆಳೆಯಿತೋ, ಊರ ನೆನಪಿನ ಬವಣೆ ಮತ್ತೆ ಕರೆಯುತ್ತ ಮಣ್ಣಿನ ಋಣವಲ್ಲಿ ಬಿಟ್ಟಿತೋ, ಋಣದಲ್ಲಿ ಬಿಟ್ಟಿತೋ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೆಪವು ಸಿಕ್ಕಿದೆ ಬದುಕಿಗೆ, ನೆಪವು ಸಿಕ್ಕಿದೆ ಬದುಕಿಗೆ, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದುಃಖ ಕಡಲಿನ ನಡುವೆ ಸುಖದ ನದಿಯೂ ಹರಿದು, ದಾಹ ಹೆಚ್ಚಿದೆ ಬಯಕೆಗೆ, ದಾಹ ಹೆಚ್ಚಿದೆ ಬಯಕೆಗೆ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ, ನೂರು ನೋವಿನ ನಡುವೆ ಒಂದು ನಗೆಯೂ ಕಾಡಿ. ಅರ್ಚನಾ ಉಡುಪ ಮ್ಯಾಮ್. ನಮಸ್ತೆ ಕೃಷ್ಣ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಯಾಕೆ ಅಷ್ಟೊಂದು ನಗು ಬರ್ತದೆ ನಿಮಗೇನೆ? ಇವತ್ತು ಕೈ ಮೇಲೆ ಹೋಮ್ವರ್ಕ್ ಮಾಡ್ಕೊಂಡು ಬಂದಿಲ್ವಾ? ಅಲ್ಲ, ಹುಷಾರಿಲ್ದಿದ್ರೆ ಗಂಟ್ಲಲ್ಲಿ ಗೊತ್ತಾಗಬೇಕು, ಬ್ರೈನ್ಗೆ ಯಾಕೆ ಫಾಗ್ ಆಯಿತು? ಇಲ್ಲ, ನಿಮ್ಗೆ ಹುಷಾರಿಲ್ಲ ಅನ್ನೋದು ನಿಮ್ಮ ಧ್ವನಿಯಲ್ಲಿ ಖಂಡಿತವಾಗ್ಲೂ ಗೊತ್ತಾಗಲಿಲ್ಲ ಕೃಷ್ಣ ಅವರೇ. ಅದಕ್ಕೆ ನಾನು ನಿಜವಾಗ್ಲೂ ಮೆಚ್ಚುಗೆ ಕೊಡ್ತೀನಿ. ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ನಿಮ್ಮ ಧ್ವನಿ, ಮತ್ತು ಆ ಹೈ ಪಿಚ್ಚಿಗೆ ಹೋಗುವಂಥ ಜಾಗಗಳೆಲ್ಲ ತುಂಬ ಸುಂದರವಾಗಿ ಹಾಡಿದ್ರಿ. ನೀವೇ ಗುರುಗಳು ಶಿಷ್ಯರಿಗೆಲ್ಲ ಕೈ ಮೇಲೆ ಹೋಮ್ವರ್ಕ್ ಮಾಡ್ಕೊಳ್ಳೋದು ಹೇಳ್ಕೊಟ್ಟಿದ್ರಲ್ಲ, ನೀವು ಯಾಕೆ ಮಾಡಲಿಲ್ವಾ ಅಂತ ಕೇಳಿದೆ.
ಆಲ್ಮೋಸ್ಟ್ ಪ್ರತಿ ಸ್ಟ್ಯಾನ್ಸದಲ್ಲೂ ಸಾಹಿತ್ಯ ಮರೆತ್ರಿ ನೀವು ಅಲ್ವಾ? 2 ಚರಣದಲ್ಲೂ ಒಂದೊಂದು ಅಲ್ವಾ? ಮೇಡಮ್. ಆಮೇಲೆ ಅದನ್ನು ಮರ್ತ ಮೇಲೆ ನಿಮಗೆ ಪಲ್ಲವಿನೂ ನಿಮಗೆ ಬ್ರೈನ್ ಫಾಗ್ ಆಗಿಬಿಟ್ಟು ಅಂತ ಆಡ್ಬಿಟ್ರಿ. ಅದು ನೀವು ಅದನ್ನು ನಕ್ಕೊಂಡು ತೇಲ್ಸ್ಕೊಂಡು ಹೋಗಿದ್ರಿಂದ ನಮಗೂ ಒಂಥರ ಅದು ಏನೋ ಒಂಥರ ಸೋಜಿಗವಾಗಿ ಕಾಣಿಸ್ತಾ ಇತ್ತು. ಬಟ್ ಕೆಲವು ಫೈನ್ ಟ್ಯೂನಿಂಗ್ ಬಿಟ್ಟರೆ ಸಾಂಗ್ ತುಂಬ ಸುಂದರವಾಗಿ ಹಾಡಿದ್ರಿ. ಯಾರು ಸಂಗೀತ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಾಹಿತ್ಯ ತುಂಬ ಚೆನ್ನಾಗಿದೆ. ಯಾರದ್ದಿದು? ಗಣೇಶ್ ಪ್ರಸಾದ್ ಸರ್ ಅಂತ ಮ್ಯೂಸಿಕ್ಕು, ಇವರು ಅರಳಕಟ್ಟಿ ಅಂತ ಹಾಡಿರೋದು ಮೇಡಮ್. ಹೌದಾ? ತುಂಬ ಚೆನ್ನಾಗಿ ಬರೆದಿದ್ದಾರೆ ಸಾಹಿತ್ಯ. ಆಮೇಲೆ ಆ ಹಾಡನ್ನು ಕೇಳಿದಾಗ ಬೆಟ್ಟದ ಮ್ಯಾಲೆ ಹಕ್ಯನ ಗಾಳಿ ಬೀಸೈತೆ ಆ ಸಾಂಗ್ ನೆನಪಾಗ್ತಾ ಇತ್ತು ನನಗೆ. ಆ 2 ದೈವತೆಗಳ ಪ್ರಯೋಗನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಹಾಡಲ್ಲಿ. ನೀವು ಕೂಡ ಅದನ್ನೆಲ್ಲ ನೀಟಾಗಿ ಹಾಡಿದ್ರಿ, ಆ ಸ್ವರಸ್ಥಾನಗಳೆಲ್ಲ. ಕೆಲವು ನಿಮ್ಮ ವೀಕ್ ಪಾಯಿಂಟು ಲೋವರ್ ನೋಟ್ಸ್. ನಿಮಗೆ ಹೈ ಪಿಚ್ ಏನು ಪ್ರಾಬ್ಲಮೇ ಇಲ್ಲ. ಲೋವರ್ ನೋಟ್ಸಲ್ಲಿ ಸ್ವಲ್ಪ ಕಂಟ್ರೋಲ್ ತಗೊಳ್ಳಿ. ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಮೇಡಮ್. ಕೆಳಗೆ ಬಂದ ತಕ್ಷಣ ಕೆಮ್ಮು ಬರುತ್ತಾ? ಫಸ್ಟ್ ಫ್ಲೋರ್ಗೆ ಹೋಗಿ ಆಡ್ಬಿಡಿ, ಇನ್ಮೇಲೆ ಕೆಳಗೆ ಬರಲೇಬೇಡಿ. ಪಾಪ ಇಲ್ಲ, ಆರೋಗ್ಯ ನೋಡ್ಕೊಳ್ಳಿ, ಗಂಟ್ಲನ್ನು ಕಾಪಾಡ್ಕೊಳ್ಳಿ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇವತ್ತು ನಿಮಗೆ ಗಂಟ್ಲು ತೊಂದರೆ ಕೊಡ್ತಾ ಇದೆ ಅಂತ ಹಾಡಲ್ಲಿ ಅನಿಸ್ಲಿಲ್ಲ. ತುಂಬ ಕಷ್ಟ. ಕೆಮ್ಮು ಬರದೇ ಇರೋ ಹಾಗೆ ಗಂಟ್ಲನ್ನು ಹತೋಟಿಗಿಟ್ಕೊಂಡು, ಯಾಕಂದರೆ ಕೆಮ್ಮಿದ್ದಾಗ ಹಾಡೋದು ಎಷ್ಟು ಕಷ್ಟ ಅಂತ ಹಾಡುಗಾರಳಾಗಿ ನಂಗೆ ಗೊತ್ತು. ಹಾಡೋದಕ್ಕೆ ಅಂತ ಉಸಿರು ತಗೊಂಡ ತಕ್ಷಣ ಕೆಮ್ಮು ಬರೋಕ್ಕೆ ಶುರುವಾಗುತ್ತೆ. ಅದನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಹಾಡೋದಿದೆಯಲ್ಲ, ಅದು ಸಿಂಗರ್ಸಿಗೆ ತುಂಬ ದೊಡ್ಡ ಚಾಲೆಂಜು. ನೀವು ನೀಟಾಗಿ ಹಾಡಿದ್ದೀರಾ. ಫೈನ್ ಟ್ಯೂನಿಂಗ್ ಅವಶ್ಯಕತೆ ಇದೆ. ಮತ್ತು ಒಂಚೂರು ಕೈ ಮೇಲೆ ಹೋಮ್ವರ್ಕ್ ಮಾಡ್ಕೊಳ್ಳಿ, ಆಯಿತಾ? ಒಳ್ಳೆಯದಾಗಲಿ ಕೃಷ್ಣ ಅವರ. ಥ್ಯಾಂಕ್ ಯು ಸೋ ಮಚ್. ಖಡ್ಗೆರೆ ಮುನಿರಾಜು ಸರ್, ಈ ಹಾಡಲ್ಲಿ ಸರ್ ಒಂದು ಸಾಲು ಬರುತ್ತೆ, ಮನಸ್ಸಿನ ನಡುವೆ ಎದ್ದು ನಿಂತಿದೆ ಗೋಡೆ. ಹ್ಞೂ ಸರ್. ಆ ಸಾಲು ನಿಮ್ಗೇನು ಅರ್ಥ ಆಯಿತು? ಏನು ಅರ್ಥ ಮಾಡ್ಕೊಂಡಿದ್ರಿ ಅದ್ರ? ಈ ಮನುಷ್ಯರ ಮಧ್ಯೆ ಗೋಡೆ ಹಾಕಿ ಈಗ ಬೇರೆ ಥರ ಅಲ್ವಾ? ಇದ್ರ ಬಗ್ಗೆ ಕವಿ GS ಶಿವರುದ್ರಪ್ಪನವರು ಭಾಳ ಅದ್ಭುತವಾಗಿ ಹೇಳ್ತಾರೆ. ಪ್ರೀತಿ ಅನ್ನೋದ್ರ ಬಗ್ಗೆ ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ. ಮನಸ್ಸಿನ ನಡುವೆ ಗೋಡೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಪ್ರೀತಿ ಅಂದರೆ ಏನು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಮಳೆಯು ಸುರಿದೀತು ಹೇಗೆ, ಸಂಶಯಗಳ ಗಡಿಯುದ್ದಕ್ಕೂ ಯುದ್ಧ ನಿಂತಿತು ಹೇಗೆ, ನಿಮ್ಮ ನಡುವೆ ಬಾಂಧವ್ಯ ಬೆಳೆದಿತ್ತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಅಂತ ಹೇಳ್ತಾರೆ. ಎಂಥ ಸಾಲುಗಳ್ರಿ ಇದು! ಬರೀ ತೋರ್ಪಡಿಕೆಗೆ ಪ್ರೀತಿ ಇರಬಾರ್ದು. ಅದು ಪ್ರಕೃತಿ, ನಿಮ್ಮ ನಡುವೆ, ಎಲ್ಲರ ನಡುವೆ ನಿಜವಾದ ಪ್ರೀತಿ ಇದ್ದರೆ ಮಾತ್ರ ಇವೆಲ್ಲವೂ ನಡೀತಾ ಹೋಗ್ತವೆ. ಇಲ್ಲಾಂದರೆ ಅದು ಏನೂ ನಡೆಯೋದಿಲ್ಲ. ಇಲ್ಲಾಂದರೆ ಮನಸ್ಸುಗಳ ನಡುವೆ ನಾವು ಗೋಡೆ ಕಟ್ಕೊಂಡು ಬದುಕ್ತೀವಿ. ಎಂಥ ಅರ್ಥಗರ್ಭಿತವಾದಂಥ ಸಾಲುಗಳು. ಇಂಥ ಹಾಡುಗಳನ್ನು ಈ ಒಂದು ವೇದಿಕೆ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಅನ್ನೋದಕ್ಕೆ, ನಾವು ಅದಕ್ಕೆ ಒಂದು ಸಾಕ್ಷಿ ಆಗ್ತಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಅನಿಸುತ್ತೆ ನಮಗೆ. ಒಳ್ಳೆಯ ಹಾಡನ್ನು ಕೂಡ ಆಯ್ಕೆ ಮಾಡಿದ್ರಿ. ಈ ಥರದ ಹಾಡುಗಳು ಬರಬೇಕು, ಆದರೆ ಸಾಹಿತ್ಯ ನೀವು ಸ್ಪಷ್ಟವಾಗಿ ಹಾಡಬೇಕು. ಸರಿ, ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು. ಸರಿ ಸರ್. ನೀವು GSS ಅವರ ಉಲ್ಲೇಖ ಮಾಡಿದ್ರಿ. ಇದೇ GSS ಅವರು ಮತ್ತೆ ಬರೀತಾರೆ, ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ಅಲ್ವಾ? ಅದೇ ಅರ್ಥವನ್ನು ಈ ಹಾಡು, ಕೃಷ್ಣ ಅವರ ಹಾಡು ಕೂಡ ಕೊಡ್ತು. ತುಂಬ ಸುಂದರವಾದ ಸಾಲುಗಳಲ್ವಾ? ಒಳ್ಳೆಯದಾಗಲಿ ಕೃಷ್ಣ ಅವರೇ. ವೇಮಗಲ್ ನಾರಾಯಣ ಸ್ವಾಮಿ ಸರ್. ಕೃಷ್ಣ ಸರ್, ಎಕ್ಸ್ಪರ್ಟ್ ನೀವು ಜಾನಪದ ಹಾಡೋದ್ರಲ್ಲಿ, ಎರಡನೇ ಮಾತೇ ಇಲ್ಲ. ಜಾನಪದ ಹಾಡುಗಳಲ್ಲಿ ಭಾಳಷ್ಟು ಹಾಡುಗಳನ್ನು ನೀವು ಹಾಡಿದಿರಿ. ಬಟ್ ಈ ಪ್ರಯತ್ನ ನಾವು ಮಾಡಿದ್ರಲ್ಲ, ಯಾವುದು ಭಾವಗೀತೆನೋ, ಇದನ್ನು ಭಾಳ ಸುಮಧುರವಾಗಿ ಹಾಡಿದಿರಿ ನೀವು. ಸಣ್ಣದು ನಮಗೆ ಗೊತ್ತಾಗಲಿಲ್ಲ. ಆದರೆ ಬಟ್ ನೀವು ಜಾನಪದದಲ್ಲಿ ಹಾಡುಗಾರರಾಗಿ ಅಷ್ಟೊಂದು ಪ್ರಸಿದ್ಧಿಯಾಗಿ ಈ ಹಾಡುಗಳನ್ನು ನೀವು ಹಾಡ್ತೀನಿ ಅಂತ ನೀವು ತೋರಿಸಿದಿರಿ. ಇಲ್ಲಿ ಚೆನ್ನಾಗೂ ಹಾಡಿದಿರಿ ನೀವು. ಯಾಕಂದರೆ ಈ ಗಾನ ಸಿಂಚನಕ್ಕೆ ವೈವಿಧ್ಯಮಯ ಹಾಡುಗಳು ಬೇಕು. ನಾನು ಹೆಂಗಪ್ಪ, ಇದು ಗಾನ ಸಿಂಚನದಲ್ಲಿ ಎಲ್ಲ ರಂಗಗೀತೆಗಳು ಬರ್ತವೆ, ಚಿತ್ರಗೀತೆಗಳು ಬರ್ತವೆ, ಭಾವಗೀತೆಗಳು ಬರ್ತವೆ. ಆದರೂ ಹಾಡು ಭಾವಗೀತೆ ಅಥವಾ ಬೇರೆ ಪ್ರಕಾರದ ಹಾಡುಗಳನ್ನು ಸಹ ನಾನು ಹಾಡಬಲ್ಲಿನಿ ಅಂತ ನೀವು ಇವಾಗ ತೋರಿಸ್ಕೊಟ್ಟಿದ್ದೀರಿ. ಆ ಸಣ್ಣ ಮಿಸ್ಟೇಕ್ಸ್ ಇರ್ತಕ್ಕಂಥದ್ದೆಲ್ಲ ಹೇಳಿದ್ದಾರೆ ಮೇಡಮ್, ಅಲ್ವಾ?
ತಿದ್ಕೊಳ್ಳಿ ಅಷ್ಟೇ, ಇನ್ನೇನು ಅದ್ರ ಬಗ್ಗೆ ಏನೋ ಸಂಶಯ ಇಲ್ಲ. ನಿಮ್ಗೆ ಆರೋಗ್ಯನೂ ಏನೋ ಸರಿ ಕೈ ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ, ಕೆಮ್ಮೂ ಕಾಣಿಸ್ತಾ ಇದೆ. ಆದ್ರೂ ಒಳ್ಳೆಯ ಪ್ರಯತ್ನ ಇದು, ಒಳ್ಳೆಯ ಸಾಹಿತ್ಯ ಅದು, ಮತ್ತು ಅದರಲ್ಲಿ ಅರ್ಥಗರ್ಭಿತವಾದ ಒಂದು ವಿಷಯಗಳು ತಿಳ್ಕೊಳ್ಳೋಂಥದ್ದು ಇದೆ. ಹಾಂ, ಒಳ್ಳೆ ಪ್ರಯತ್ನ ಮಾಡಿದಿರಿ ನೀವು ಗಾನಸಿಂಚನದಲ್ಲಿ ಈ ಹಾಡು ಕೊಡೋ ಮೂಲಕ. ಹಾಂ, ಥ್ಯಾಂಕ್ಸ್. ಒಳ್ಳೆಯದಾಗಲಿ ಕೃಷ್ಣ. ಓಕೆ ಸರ್. ಜಗವೇ ಒಂದು ರಂಗಭೂಮಿ, ನಾವೆಲ್ಲ ನಟ ನಟಿಯರು. ಪ್ರವೇಶ ಹಾಗೂ ನಿರ್ಗಮಗಳ ನಡುವಲ್ಲಿ ಸೂಕ್ತ ಪಾತ್ರ ನಿರ್ವಹಣೆ ನಮ್ಮೆಲ್ಲರ ಹೊಣೆ. ಈ ನಟನಾ ರಂಗದಲ್ಲಿ ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮ ಅಚ್ಚಳಿಯದೆ ಉಳಿಯುವ ನೆನಪುಗಳಲ್ಲಿ ಒಂದು ಅಂಕ. ವಾಹ್ ಅಲ್ವಾ? ಲೆಟ್ಸ್ ಆಲ್ ಎಂಜಾಯ್ ಅವರ್ ರೋಲ್ಸ್ ವೆನ್ ಇಟ್ ಇಸ್ ಅಟ್ ಇಟ್ಸ್ ಪೀಕ್ ಅಂಡ್ ಗಿವ್ ಅವರ್ ಬೆಸ್ಟ್. ಏನಂತೀರಾ? ಹಾಗಿದ್ರೆ ಮತ್ತೆ ಸಿಗೋಣ ನಾಳಿನ ಸಂಚಿಕೆಯಲ್ಲಿ. ನಮಸ್ಕಾರ. ಪೊಂಗರಸನೆಂಬೋನು ದಾವಾರಿ ಬಂದೋನು ಪಾಲಾರು ನದಿಯಲ್ಲಿ ಇಳಿದ, ಪೊಂಗರಸ ಪಾಲಾರು ನದಿಯಲ್ಲಿ ಇಳಿದ. ಬ್ಯಾಡಾರ ಮಾರೈನ ಬಾಲೆ ದುಂಡಂನ ಮಾರುದ್ದ ಜಡೆ ಮುಡಿ ಕಂಡ, ಪೊಂಗರಸ ಮಾರುದ್ದ ಜಡೆ ಮುಡಿ ಕಂಡ. ತಾವೆಲ್ಲ ಬಯಲಾಗಿ ಮೈಯೆಲ್ಲ ಕಾವಾಗಿ ದಾಸೈನ ಯಾಸದಿ ಕೋರಣ್ಯ ಸಾರುತ್ತ ದುಂಡಂನ ಮನೆ ಮುಂದೆ ನಿಂತ. ತಾವೆಲ್ಲ ಬಯಲಾಗಿ ಮೈಯೆಲ್ಲ ಕಾವಾಗಿ ದಾಸೈನ ವಾಸದಿ ದುಂಡಂನ ಮನೆ ಮುಂದೆ ಕೋರಣ್ಯ ಸಾರುತ್ತ ನಿಂದ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಕೋರಣ್ಯ ತಂದಂತ ಶರಣೆ ದುಂಡಂನ ಆರಿಸಿ ಎಳ್ಕೊಂಡು ಹೊರಟ, ಕಂಗರಸ ಆರಿಸಿ ಒಳ್ಕೊಂಡು ಹೊರಟ. ಕೋರಣ್ಯ ತಂದಂತ ಶರಣೆ ದುಂಡಂನ ಆರಿಸಿ ಎಳ್ಕೊಂಡು ಹೊರಟ, ಕಂಗರಸ ಆರಿಸಿ ಎಳ್ಕೊಂಡು ಹೊರಟ. ಪಾಲಾರು ನದಿಯಲ್ಲಿ ಈಜ್ಕೊಂಡು ಕಟ್ಕೊಂಡ ದುಂಡಂನ ಬೆನ್ಗೆ, ಪೊಂಗರಸ ಕಟ್ಕೊಂಡ ದುಂಡಂನ ಬೆನ್ಗೆ. ಪಾಲಾರು ನದಿಯಲ್ಲಿ ಈಜ್ಕೊಂಡು ಕಟ್ಕೊಂಡ ದುಂಡಂನ ಬೆನ್ಗೆ, ಪೊಂಗರಸ ಕಟ್ಕೊಂಡ ದುಂಡಂನ ಬೆನ್ಗೆ. ಕಂಗೆಟ್ಟು ಕೂಗಿದ ಮಾದಮ್ಮನದೊಳೆ ಕೇಳಿ ಮಾದಪ್ಪದೇ ತೋರಿ ಪೊಂಗರಸ್ನ ಕಲ್ ಮಾಡಿ ಮಾದಪ್ಪ ದುಂಡಂನ ಕಾಯ್ದ. ಕಂಗೆಟ್ಟು ಕೂಗಿದ ದುಂಡಂನ ದನಿ ಕೇಳಿ ಪೊಂಗರಸ್ನ ಕಲ್ ಮಾಡಿ ದುಂಡಂನ ಕಾಪಾಡಿ ಮಾದಪ್ಪ ದುಂಡಂನ ಕಾಯ್ದ. ಸೀಗೆಯ ಸೊಪ್ಪಿಗೆ ರಾಗಿಯ ಮುದ್ದೆಗೆ ಒಲಿದನಪ್ಪ ಮಾದಪ್ಪ, ಸೋಗೆ ರೆಪ್ಪೆಯ ದುಂಡಮ್ಮನ್ನ ಪಾರು ಮಾಡಿದ ಮಾದಪ್ಪ. ಮಾಯಗಾರ ಮೋಜುಗಾರ ಸಂಪನ್ನಗಾರ ಮಾದಪ್ಪ, ಮಾಯಗಾರ ಮೋಡಿಗಾರ ಚಲ್ಲಾಟಗಾರ ಮಾದಪ್ಪ. ಮಾಯಗಾರ ಮೋಡಿಗಾರ ಸಂಪನ್ನಗಾರ ಮಾದಪ್ಪ, ಮಾಯಗಾರ ಮೋಜುಗಾರ ಚೆಲ್ಲಾಟಗಾರ ಮಾದಪ್ಪ.